ಮದ್ಯಪಾನ ಸೇವಿಸೋ ಕಾಲಭೈರವ. ಹೌದ್ರಿ, ಎಷ್ಟು ಆಶ್ಚರ್ಯ ಅಲ್ಲ. ಮದ್ಯಪಾನ ಸೇವನೆ ಮಾಡ್ತಾರಂತಂದ್ರೆ ಇದು ಯಾವ ದೇವಸ್ಥಾನ ಅಂತ ಬನ್ನಿ ತೋರಿಸ್ತೀನಿ. ನಾವು ಮುಂಜಾ ಉಜ್ಜನದಾಗ ನಮ್ಮ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ 7 ಕಿಲೋಮೀಟರ್ನಾಗ ಇದು ದೇವಸ್ಥಾನ ಬರುತ್ತೆ ನೋಡ್ರಿ. ಶ್ರೀ ಕಾಲಭೈರವ ದೇವಸ್ಥಾನ ಅಂತ ಕರೀತಾರೆ. ಇಲ್ಲೊಬ್ರು ಅಂಟಿ ಕೈದಾಗ ಮದ್ಯಪಾನ ಬಾಟಲ್ ನೋಡಿದೆ. ನಮ್ಮ ಟೀಮ್ ಎಲ್ಲ ಶಾಕ್ ಆಯಿತು, ಏನಪ್ಪ ಇದು ಅಂತ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿನ ಸ್ಪೆಷಾಲಿಟಿನೇ ಅದೇ ಅಂತ. ಇಲ್ಲಿನ ಕಾಲಭೈರವ ದೇವರು ಮದ್ಯಪಾನ ಸೇವನೆ ಮಾಡ್ತಾರಂತ ಹೇಳ್ತಾರ ಆ್ಯಂಡ್ ಮಾಡ್ತಾರ ಕೂಡ. ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ರಿ, ನಾವು ಲೈನಿನಾಗ ನಿಂತಿದ್ದೆವು. ಭಾಳ ರಶ್ ಅದ. ಹೆಂಗೆ ರಶ್ ಅದ ಅಂತಂದ್ರೆ ಯಪ್ಪ ಕೇಳಬೇಡ್ರಿ ಇಲ್ಲಿನ ಸಿಚುವೇಶನ್. ಫೈನಲಿ ರೀಚ್ ಅದ ನೋಡ್ರಿ ನಾವು ಒಳಗೆ ಕಾಲಭೈರವ ದೇವಸ್ಥಾನದ ಒಳಗೆ. ಇಲ್ಲಿ ನೋಡ್ರಿ ಜನ ಭಾಳ ಎಲ್ಲ ಕಡೆಯಿಂದ ಬರ್ತಾರ. ಉಜ್ಜನ್ಗೆ ಬಂದ ಮೇಲೆ ಇಲ್ಲಿಂದ 7 ಕಿಲೋಮೀಟರ್ ಬರೋದೇನು ದೊಡ್ಡ ಮಾತಿಲ್ಲ. ಸೊ ಇಲ್ಲಿ ನೋಡ್ರಿ ಫೈನಲಿ ರೀಚ್ ಆದೇವು ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ನಮ್ಮ ಕಾಲಭೈರವ ಅವರು ಸ್ಲೋ ಆಗಿ ಮದ್ಯಪಾನ ಸೇವನೆ ಮಾಡ್ಲತ್ತಾರ. ಆಶ್ಚರ್ಯ ಅನ್ನಿಸ್ತು. ಇಲ್ಲಿ ನೋಡ್ರಿ, ಇಲ್ಲಿ ದೀಪಗಳು ಹಚ್ಚಿಡ್ಲತ್ತಾರ. ಯಾಕಂದ್ರೆ ರಾತ್ರಿ ಇಲ್ಲಿ ಇಷ್ಟು ದೀಪಗಳೆಲ್ಲ ಹಚ್ತಾರಂತ, ಎಣ್ಣೆ ಎಲ್ಲ ಹಾಕಿಡ್ಲತ್ತಾರ. ನನ್ನ ಇವತ್ತಿನ ಶ್ರೀ ಕಾಲಭೈರವ ದೇವಸ್ಥಾನ ನಿಮಗೇನಾದರೂ ಇಷ್ಟ ಆದರೆ ಜೈ ಕಾಲಭೈರವ ಅಂತ ಕಮೆಂಟ್ ಮಾಡಿ. ಇನ್ನ ವಿಡಿಯೋಗಾಗಿ ನನ್ನ ಪೇಜಿಗೆ ಫಾಲೋ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.